ಓಂ ನಮಃ ಶಿವಾಯ. ಇವತ್ತು ದಿನಾಂಕ 15/2/2026 ಶಿವರಾತ್ರಿ. ನಿನ್ನೆ ನಾನು ಶಿವರಾತ್ರಿಯ ಅರ್ಥನ ತಿಳಿಸಿದ್ದೀನಿ ವಿಡಿಯೋದಲ್ಲಿ ಓಂ ಟಾಕ್ಸ್ ಟ್ರೂತ್ ವಿಡಿಯೋದಲ್ಲಿ ಶಿವರಾತ್ರಿಯ ಅರ್ಥ ತಿಳಿಸಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ. ಇವತ್ತು ನಾನು ಕೈವಾರ ತಾತಯ್ಯನವರು ಶಿವನನ್ನ ಯಾವ ರೀತಿ ಪ್ರಾರ್ಥನೆ ಮಾಡಿ ಮುಕ್ತಿನ ಪಡ್ಕೊಂಡ್ರು ಅದ್ರ ಬಗ್ಗೆ ನಾನಿವತ್ತು ಮಾತಾಡ್ತೀನಿ. ಆಮೇಲೆ ಆ ಪ್ರಾರ್ಥನೆ ಪ್ರತಿದಿನ ನೀವು ಮನನ ಚಿಂತನೆ ಮಾಡ್ತಾ ಇದ್ರೆ ಕಾಶಿಯಲ್ಲಿ ಗಂಗೆ ಸ್ನಾನ ಮಾಡಿದಷ್ಟು ಫಲ ನಿಮ್ಗೆ ಸಿಗುತ್ತೆ. ಕಾಶಿಯಲ್ಲಿ ಗಂಗೆ ಸ್ನಾನ ಮಾಡಿದಷ್ಟು ಫಲ ಸಿಗುತ್ತೆ. ಅದಕ್ಕೆ ಏನ್ ಅವ್ರು ಪ್ರಾರ್ಥನೆ ಮಾಡಿದ್ರು ಅಂತ ನಾನಿವತ್ತು ನಿಮ್ಗೆಲ್ಲ ತಿಳಿಸ್ತೀನಿ. ಓ ಚಂದ್ರಶೇಖರನೇ, ಓ ಶಂಭುಲಿಂಗನೇ, ಸ್ಥಿತಿ ಲಯಕ್ಕೆ ಕಾರಣವಾಗಿರುವ ಹರಿಹರ ಮೂರ್ತಿಯು ನೀನೇ. ಸೃಷ್ಟಿಗೆ ಕಾರಣವಾಗಿರುವ ಚತುರ್ಮುಖ ಬ್ರಹ್ಮನು ನೀನೇ. ಸಗುಣ ಸಕಾರ ರೂಪದ ದೈವವಾಗಿರುವ ಈಶನು ಅಂದ್ರೆ ಈಶ್ವರನು ನೀನೇ. ಪರಬ್ರಹ್ಮವೆನಿಸಿದ ನಿರ್ಗುಣ ನಿರಾಕಾರನಾದ ಶಿವನೂ ನೀನೇ. ಮಹಾದೇವನೂ ನೀನೇ. ಪರಮೇಶ್ವರನು ನೀನೇ. ಜಗತ್ತಿನ ಎಲ್ಲಾ ಕಡೆ ಇರುವನು ನೀನೇ. ಪ್ರತಿಯೊಬ್ಬರ ಹೃದಯದಲ್ಲಿ ಅಂತರ್ಯಾಮಿ ಪರಮಾತ್ಮನಾಗಿರುವನು ನೀನೇ. ಕೈವಾರ ಕ್ಷೇತ್ರದ ಅಮರನಾರಾಯಣ ಸ್ವಾಮಿಯ ಧ್ಯಾನದ ಆಯುಧ ಖಡ್ಗದಿಂದ ಜ್ಞಾನಕ್ಕೆ ಅಡ್ಡಿಯಾಗಿರುವ ಕಾಮಾದಿ ಶತ್ರುಗಳನ್ನು ಗೆದ್ದು ನಿನ್ನ ಪಾದ ಪದ್ಮಗಳ ದರ್ಶನದಿಂದ ಧನ್ಯನಾದೆ ಅಂತ ಶಿವನನ್ನ ಪ್ರಾರ್ಥನೆ ಮಾಡಿದಾಗ ಈ ಪ್ರಾರ್ಥನೆಯನ್ನು ನೋಡಿ ಶಿವ ಶಾಶ್ವತವಾದ ಮುಕ್ತಿಯನ್ನು ತಾತಯ್ಯನವರಿಗೆ, ಕೈವಾರ ನಾರಾಯಣ ತಾತಯ್ಯನವರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿದಿನನೂ ದೇವರ ಮುಂದೆ ನಿಂತ್ಕೊಂಡು ಈ ಪ್ರಾರ್ಥನೆನ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ.